ಸ್ನೇಹಿತರೆ, ನಾವು ಸ್ವಲ್ಪ ಹೊತ್ತು ಇತ್ತೀಚೆಗೆ ನಮ್ಮನ್ನಗಲಿದ ಶರಣನೊಬ್ಬನ ಮರಣದ ಬಗ್ಗೆ ಕೆಲವು ವಿಚಾರಗಳನ್ನು ಹಮ್ಮಿಕೊಳ್ಳೋಣ. ಈ ಶರಣ ಇತ್ತೀಚೆಗಷ್ಟೇ ಹಲವು ವಿಧದ ಕಾಯಿಲೆಗಳಿಗೆ ತುತ್ತಾಗಿ ತಮ್ಮ 84ನೇ ವಯಸ್ಸಿನಲ್ಲಿ ನಿಧನರಾಗಿದ್ದರು. ಅವರು ಬೇರೆ ಯಾರೂ ಅಲ್ಲ, ಅವರು ಫಾದರ್ ಸ್ಟ್ಯಾನ್ ಸ್ವಾಮಿ. ಇವರು ಮೂಲತಃ ಜಾರ್ಖಂಡ್ ರಾಜ್ಯದವರು. ಅಲ್ಲಿಯ ಆದಿವಾಸಿಗಳ ನಡುವೆ ಬದುಕಿ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅವರ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ಮಾಡ್ತಾ ಬಂದವರು. ಇತ್ತೀಚೆಗೆ ಅವರು ಮುಂಬೈ ನಗರದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಇವರು ಸುಮಾರು 9 ತಿಂಗಳ ಕಾಲ ಜೈಲಿನಲ್ಲಿದ್ದರು. ಮಹಾರಾಷ್ಟ್ರದ ಭೀಮಾ ಕೋರೆಗಾಂವ್ ಪ್ರಕರಣದಲ್ಲಿ ಅವರ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವರನ್ನು ಜೈಲಿನಲ್ಲಿ ಇಡಲಾಗಿತ್ತು. ಅಲ್ಲಿ ಅವರನ್ನು ತೀವ್ರ ಚಿತ್ರಹಿಂಸೆಗೆ ಒಳಪಡಿಸಲಾಗಿತ್ತು. ತುಂಬ ವಯಸ್ಸಾಗಿತ್ತು, ಕಿವಿ ಸರಿಯಾಗಿ ಕೇಳ್ತಿರಲಿಲ್ಲ. ಆದಾಗ್ಯೂ ಕೂಡ ಆದಿವಾಸಿಗಳ ಹಕ್ಕುಗಳಿಗಾಗಿ ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಅವರು ಬದುಕಿದ್ದರು. ಈ ಪ್ರಕರಣದಲ್ಲಿ ಅವರ ಮೇಲೆ ಸುಳ್ಳು ಆರೋಪ ಹೊರಿಸಲಾಗಿತ್ತು. ಇನ್ನುಳಿದವರಂತೆ ಅಲ್ಲಿ ಅವರ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಅವರಿಗೆ ಪಾರ್ಕಿನ್ಸನ್ ಕಾಯಿಲೆ ಇತ್ತು ಹಾಗೂ ಇತರ ಕೆಲವು ಕಾಯಿಲೆಗಳು ಕೂಡ ಇದ್ದವು. ಹಲವು ಬಗೆಯ ಕಾಯಿಲೆಗಳಿಗೆ ತುತ್ತಾಗಿ ಅವರು ಒಂದು ಯಾತನಾಮಯವಾದ ಜೀವನ ನಡೆಸ್ತಾ ಇದ್ದರು. ಅವರಿಗೆ ಬಾಯಾರಿಕೆ ಆದಾಗ ನೀರನ್ನು ಕುಡಿಲಿಕ್ಕೆ ಆಗ್ತಿರಲಿಲ್ಲ. ಅವರ ಕೈಗಳು ನಡುಗುತ್ತಿದ್ದವು. ಹಾಗಾಗಿ ನೀರು ಹೀರುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತೇಳಿ ಅವರು ಎಷ್ಟು ವಿನಂತಿಸಿದರೂ ಕೂಡ ಸುಮಾರು 1 ತಿಂಗಳ ಕಾಲ ಅವರನ್ನು ಸತಾಯಿಸಿ ಅವರಿಗೆ ಆ ಕುಡಿಯೋ ನೀರಿನ ಒಂದು ಚಿಕ್ಕ ವ್ಯವಸ್ಥೆ ಮಾಡಿಕೊಟ್ರು. ಹೀಗೆ ಅವರ ಜೀವನ ತೀರಾ ಒಂದು ಚಿತ್ರಹಿಂಸೆಗೆ ಒಳಪಟ್ಟಂಥ ಜೀವನವಾಗಿತ್ತು. ಅವರು ಮೂಲತಃ
ತಮಿಳುನಾಡಿಗೆ ಸಂಬಂಧಪಟ್ಟವರು. ಚಿಕ್ಕ ವಯಸ್ಸಿನಲ್ಲೇ ಅವರು ಕ್ರೈಸ್ತ ಧರ್ಮಗುರುಗಳಾಗಿ ತಮ್ಮ ಸೇವೆಯನ್ನು ಆರಂಭ ಮಾಡಿದರು. ಅವರು ಈ ಕ್ರೈಸ್ತರಲ್ಲಿ, ಕಥೋಲಿಕರಲ್ಲಿರುವಂಥ ಜೆಸ್ವಿಟ್ಸ್ ಅನ್ನುವ ಒಂದು ವಿಭಾಗದ ಧರ್ಮಗುರುಗಳಾಗಿದ್ದರು. ಜೆಸ್ವಿಟ್ಸ್ ಅಂದರೆ ಅವರು ದೀನದಲಿತರ ಸೇವೆ ಹಾಗೂ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇದನ್ನು ಕೊಡುವುದರಲ್ಲಿ ಅತಿ ಹೆಚ್ಚು ಆಸಕ್ತಿ ಹೊಂದಿದವರು. ಅನೇಕ ಶಾಲೆಗಳನ್ನು, ಕಾಲೇಜುಗಳನ್ನು ಅವರು ನಡೆಸ್ತಾ ಇದ್ದಾರೆ ದೇಶದಲ್ಲಿ. ಇವತ್ತು ಮಂಗಳೂರಿನಲ್ಲಿ ಇರ್ತಕ್ಕಂಥ ಭಾಳ ಪ್ರಾಚೀನವಾದಂಥ ಸೈಂಟ್ ಅಲೋಷಿಯಸ್ ಕಾಲೇಜ್ ಈ ಜೆಸ್ವಿಟ್ಸ್ ಪಾದ್ರಿಗಳಿಗೆ ಸೇರಿದ್ದಾಗಿದೆ. ಇವರು ರಾಂಚಿಯಲ್ಲಿ ವಾಸ ಇದ್ದರು. ಅಲ್ಲಿಯ ಆದಿವಾಸಿ ಜನಗಳಿಗೆ ವಿದ್ಯಾಭ್ಯಾಸ ಹಾಗೂ ಇತರ ಸೇವೆಯನ್ನು, ಮಾನವೀಯ ಸೇವೆಯನ್ನು ಒದಗಿಸ್ತಿದ್ದರು. ಅವರಿಗೆ ಅವರ ಅವಶ್ಯಕತೆಗಳು ನೆಲ, ಜಲ, ಜಮೀನು ಇವುಗಳಿಗಾಗಿ ಅವರು ನಿರಂತರವಾದ ಹೋರಾಟಗಳನ್ನು ಮಾಡಿ ಅವರ ಹಕ್ಕುಗಳಿಗೆ ರಕ್ಷಣೆ ಕೊಡುವುದರಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಬಂದಿದ್ದರು. ಆದರೆ ಈ ಒಂದು ಅವರ ಮೇಲೆ ದೇಶದ್ರೋಹದ ಆರೋಪ ಹೊರಿಸಿ ಅವರನ್ನು ಜೈಲಿನಲ್ಲಿಡಲಾಯಿತು. ಅವರ ಜೊತೆಯಲ್ಲಿ ಇತರ 10-11 ಜನ ಬಹುತೇಕ ವಿದ್ಯಾವಂತರು, ಸಾಹಿತಿಗಳು, ಸಮಾಜ ಸೇವಕರು ಅಂಥವರೆಲ್ಲ ಇದ್ದರು ಅವ್ರ ಜೊತೆಯಲ್ಲಿ. ಇವರು ಮೊನ್ನೆಯವರಿಗೆ ತೀವ್ರ ಒಂದು ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನು ಅಪ್ಪಿದರು. ಅವರ ಈ ಸಾವು ಇದು ಕೇವಲ ಸಾವಲ್ಲ, ಇದು ಪ್ರಭುತ್ವ ನಿರ್ವಹಿಸಿದ ಒಂದು ಹತ್ಯೆ. ಈ ಹತ್ಯೆ ಆಕಸ್ಮಿಕವಾಗಿ ನಡೆದದ್ದಲ್ಲ. ಅವರಿಗೆ ಸಮಯೋಚಿತವಾದ ಆರೋಗ್ಯ ಸೇವೆ ಒದಗಿಸಿದರೆ, ವೈದ್ಯಕೀಯ ಸೇವೆಯನ್ನು ಒದಗಿಸಿದರೆ ಅವರು ಸಾಯ್ತಿರಲಿಲ್ಲ, ಅವರು ಬದುಕಬಹುದಾಗಿತ್ತು. ಅವರು ಯಾವುದೇ ಥರದ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಲ್ಲ, ಅಂಥ ಯಾವುದೇ ಕೃತ್ಯಗಳನ್ನು ಅವರು ಎಸಗಿಲ್ಲ. ಅವರನ್ನು ಒಂದು ಮಧ್ಯಂತರ ಜಾಮೀನು ಕೊಟ್ಟು ವೈದ್ಯಕೀಯ ಚಿಕಿತ್ಸೆಗಾಗಿ ಬಿಡುಗಡೆ ಮಾಡಬಹುದಾಗಿತ್ತು. ಆದರೆ ಆಳುವ ಸರ್ಕಾರ ಇದಕ್ಕೆ ಮನಸ್ಸು ಮಾಡಲಿಲ್ಲ. ಅವರನ್ನು ನಿರ್ದಯವಾಗಿ ನಡೆಸಿತು. ಅವರ ಒಂದು ಸೇವೆಗೆ ಸರ್ಕಾರ ಕೊಟ್ಟಂಥ ಪುರಸ್ಕಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಷ್ಟೊಂದು ಬಡ ಜನರ ಸೇವೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅವರು ಶಾಂತಿ ಸಮಾಧಾನದಿಂದ ಸಾಯಲಿಕ್ಕೂ ಕೂಡ ಅವಕಾಶ ಮಾಡಿಕೊಡದೇ ಇರತಕ್ಕಂಥ ಅಮಾನವೀಯ ಸರ್ಕಾರ ನಮ್ಮ ದೇಶದಲ್ಲಿ ಇರುವುದರಿಂದ ಈ ಪರಿಸ್ಥಿತಿ ಅವರಿಗೆ ಒದಗಿ ಬಂತು. ಅವರು
ಇದನ್ನೆಲ್ಲ ಸಹಿಸ್ಕೊಂಡ್ರು. ಮತ್ತು ತಾನು ಇದಕ್ಕೋಸ್ಕರ ಸಾಯಲಿಕ್ಕೂ ಕೂಡ ಸಿದ್ಧನಿದ್ದೇನೆ, ಆದರೆ ನನ್ನ ಬದುಕಿನ ಗುರಿಯನ್ನು ನಾನು ಎಂದೂ ಕೈ ಬಿಡಲಾರೆ ಅಂತಕ್ಕಂಥ ದೃಢ ವಿಶ್ವಾಸವನ್ನು ಅವರು ತೋರಿದರು. ಅವರ ಸಾವಿನಿಂದ ವಿಶ್ವದಲ್ಲಿ ವ್ಯಾಪಕ ಶೋಕ ಹರಡಿದೆ. ದೇಶ ವಿದೇಶಗಳಲ್ಲಿ ಅವರ ಸಾವಿಗೆ ಜನ ಶೋಕ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದಲ್ಲಿ ಕೂಡ ಅನೇಕ ಜನ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಾಜಿ ರಾಷ್ಟ್ರಪತಿ ಎಚ್.ಡಿ. ದೇವೇಗೌಡರು, ನಮ್ಮ CPIMನ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಅವರು, ಹಾಗೆ ಇತರರು, ಹಿಂದೂ ಪತ್ರಿಕೆಯ ಹಿಂದಿನ ಸಂಪಾದಕರಾದ ಎನ್ ರಾಮ್ರವರು, ಹಾಗೆ ಇತರರು ಈ ಒಂದು ಸರ್ಕಾರವೇ ಮಾಡಿರ್ತಕ್ಕಂಥ ಹತ್ಯೆಯನ್ನು ಖಂಡಿಸಿದ್ದಾರೆ. ಮತ್ತು ಈ ಒಂದು ಹತ್ಯೆ ವಿಷಯದಲ್ಲಿ ಯಾರ ಜವಾಬ್ದಾರರು, ಯಾರ ನಿರ್ಲಕ್ಷ್ಯದಿಂದ ಇವರ ಸಾವು ಸಂಭವಿಸಿದೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಇದು ಆಕಸ್ಮಿಕವಾಗಿ ನಡೆದ ಘಟನೆ ಅಲ್ಲ. ಇವತ್ತು ಅವರ ಸಾವು ಇವತ್ತು ಸಮಾಜದ ಎಲ್ಲ ಪ್ರಗತಿಪರ ಶಕ್ತಿಗಳಿಗೆ ತೀವ್ರ ಆತಂಕವನ್ನು ಉಂಟು ಮಾಡಿದೆ. ಹಾಗಿರುವಾಗ ಅದಕ್ಕೆ ಜವಾಬ್ದಾರರಾದವರು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕು. ಇನ್ನೊಮ್ಮೆ ಇಂಥ ಘಟನೆಯಲ್ಲಿಯೂ ನಡೀಬಾರದು. ಅವರಿಗೆ ಯೋಗ್ಯ ಒಂದು ಸೇವೆ, ಆರೋಗ್ಯ ಸೇವೆ ಸಲ್ಲಬೇಕು. ಅವರು ಯಾವುದೇ ಥರದ ಅನ್ಯಾಯ ಮಾಡಿದವರಲ್ಲ. ಅವರ ಬದುಕಿನಲ್ಲಿ ಅಂಥ ಘಟನೆಗಳು ಸಂಭವಿಸಿದ್ದಕ್ಕೆ ಯಾವುದೇ ಆಧಾರ ಇಲ್ಲ. ಹಾಗಿರುವಾಗ ಅವರನ್ನು ಅಮಾನುಷವಾಗಿ ಸಾಯಲಿಕ್ಕೆ ಬಿಟ್ಟದ್ದು, ಯಾವುದೇ ಚಿಕಿತ್ಸೆ ನೀಡದೆ ಸತಾಯಿಸಿದ್ದು, ಇದು ದೊಡ್ಡ ಅಪರಾಧ. ಆದ್ದರಿಂದ ನಾವು ನಮ್ಮ ದೇಶದ ರಾಷ್ಟ್ರಪತಿಯವರನ್ನು ಒತ್ತಾಯಿಸಬೇಕಾಗ್ತದೆ. ಅವರು ಮಧ್ಯಪ್ರವೇಶ ಮಾಡಿ ಈ ಘಟನೆಯಲ್ಲಿ ಯಾರ್ಯಾರು ಪಾಲ್ದಾರರಾಗಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಶಿಕ್ಷಿಸುವಂತೆ ನಮ್ಮ ರಾಷ್ಟ್ರಪತಿಗಳು ಸರ್ಕಾರಕ್ಕೆ ಸೂಚನೆ ಕೊಡಬೇಕು. ಹಾಗೆ ಅದೇನೋ ಕಾಯ್ದೆಗಳಿವೆ, ಕೆಲವು ಕರಾಳ ಕಾಯ್ದೆಗಳು, ಭಯೋತ್ಪಾದನೆಯನ್ನು ತಡೆಗಟ್ಟುವ ಹೆಸರಿನಲ್ಲಿರುವ ಕಾಯ್ದೆ. ಇಂಥ ಕಾಯ್ದೆಗಳನ್ನು ಸರ್ಕಾರ ಕಿತ್ತಾಕಬೇಕು. ಯಾವುದೇ ಸಾಕ್ಷಿ ಪುರಾವೆ ಇಲ್ಲದೆ, ಸರಿಯಾದ ತನಿಖೆ ಇಲ್ಲದೆ ವ್ಯಕ್ತಿಗಳನ್ನು ಜೈಲಿನಲ್ಲಿ ಇಡುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ. ಪ್ರಜಾಪ್ರಭುತ್ವಕ್ಕೆ ಇಂದು ದೇಶದಲ್ಲಿ ಭಾರಿ ದೊಡ್ಡ ಅಪಾಯ ಒದಗಿ ಬಂದಿದೆ. ಆದ್ದರಿಂದ ಅಂಥ ಶಕ್ತಿಗಳಿಗೆ ಕುಮ್ಮಕ್ಕು ಸಿಗಬಾರದು. ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇವತ್ತು ಈ ಜನವಿರೋಧಿ ಕಾನೂನುಗಳನ್ನು ಸರ್ಕಾರ ಕಿತ್ತಾಕಲಿಕ್ಕೆ ಮುಂದೆ ಬರುವಂತೆ ರಾಷ್ಟ್ರಪತಿಗಳು ಒತ್ತಾಯ ಮಾಡಬೇಕು. ಆ ಥರದ ಡೈರೆಕ್ಷನ್ ಕೊಡಬೇಕು. ಆ ಮೂಲಕ ರಾಜ್ಯದಲ್ಲಿ
ಹಾಗೂ ದೇಶದಲ್ಲಿ ಅಮಾಯಕರಿಗೆ ಶಿಕ್ಷೆ ಆಗುವುದನ್ನು ತಡೆಗಟ್ಟಬೇಕು. ಈ ಒಂದು ಘಟನೆಯ ಸಂದರ್ಭದಲ್ಲಿ ಇದರ ಪುನರಾವರ್ತನೆ ಆಗಬಾರ್ದು ಅಂತ ನಾವು ಒತ್ತಾಯಿಸ್ತಾ ಇರುವಾಗಲೇ ಇವತ್ತು ಈ ದೇಶದ್ರೋಹಿ ಕಾಯ್ದೆ ಅಡಿಯಲ್ಲಿ ಯಾರ್ಯಾರು ಈಗ ಜೈಲಿನಲ್ಲಿದ್ದಾರೆ, ವಿಶೇಷವಾಗಿ ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಜೈಲಿನಲ್ಲಿರುವಂಥವರೆಲ್ಲರನ್ನು ತಕ್ಷಣದಲ್ಲಿ ಬಿಡುಗಡೆ ಮಾಡಬೇಕು. ಅವರನ್ನು ಇನ್ನೆಚ್ಚು ನರಳಿಸುವುದು ಮಾಡಬಾರ್ದು. ಯಾವುದೇ ಸಾಕ್ಷಿ ಪುರಾವೆ ಇಲ್ಲದೆ ಅವರನ್ನು ಸತಾಯಿಸಬಾರ್ದು. ತಪ್ಪು ಮಾಡಿದರೆ, ಸಾಕ್ಷಿ ಪುರಾವೆಗಳಿದ್ದರೆ, ಅವರ ತಪ್ಪು ಇವತ್ತು ಪ್ರೂವ್ ಆಗಿದ್ದರೆ, ಸಾಬೀತಾಗಿದ್ದರೆ ಅವ್ರಿಗೆ ಶಿಕ್ಷೆ ಕೊಡಲಿ. ಆದರೆ ಇವತ್ತು ಇವರು ಜೈಲಿನಲ್ಲಿಟ್ಟವರೆಲ್ಲರೂ ಸರ್ಕಾರದ ವಿರುದ್ಧ ಮಾತಾಡುವವರು, ಸರ್ಕಾರದ ಧೋರಣೆಗಳನ್ನು ಟೀಕಿಸುವವರು, ಅವರನ್ನೆಲ್ಲ ಸಮಾಜಘಾತಕರಾಗಿ ಬಣ್ಣಿಸಿ ಅವರನ್ನು ಜೈಲಿನಲ್ಲಿಡುವ ಪ್ರವೃತ್ತಿ ಬೆಳೀತಾ ಇದೆ. ಇದನ್ನು ನಮ್ಮ ನಾಡಿನ ಜನ ಸಹಿಸಬಾರ್ದು. ಅದರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗಬೇಕು. ಯಾವ ರೀತಿ ಫಾದರ್ ಸ್ಟ್ಯಾನ್ ಸ್ವಾಮಿಯವರು ತಮ್ಮ ದೃಢವಾದ ಧ್ವನಿಯನ್ನು ಎತ್ತಿದ್ರು, ಅದೇ ರೀತಿ ನಾವು ಕೂಡ ಪ್ರಜಾಪ್ರಭುತ್ವವನ್ನು ಉಳಿಸುವ ಸಲುವಾಗಿ ಇವತ್ತು ಇಂಥ ಶಕ್ತಿಗಳ ವಿಚಾರಕ್ಕೆ ಕುಮ್ಮಕ್ಕು ಸಿಗದಂತೆ ಸರ್ಕಾರದ ಮೇಲೆ ಒತ್ತಾಯ ತರಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೆ. ನಮಸ್ಕಾರ.